ಬ್ಯಾಕ್ ಲೈಟ್ಸ್ ಸ್ವಲ್ಪ ಆಫ್ ಮಾಡಬೇಕಂತೆ, ಕ್ಯಾಮ್ರಾಸ್ಗೆ ಬ್ಯಾಕ್ ಲೈಟ್ಸ್ ತೊಂದರೆ ಆಗ್ತಾ ಇದೆ. ಬ್ಯಾಕ್ ಲೈಟ್ಸ್ ಕ್ಯಾಮ್ರಾಗೆ ಫೇಸ್ ಆಗುವಂತ ಲೈಟ್ಸ್ ಸ್ವಲ್ಪ ಆಫ್ ಮಾಡಬೇಕು. ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಾಗಿರೋ ಎಲ್ಲ ಗಣ್ಯ ವ್ಯಕ್ತಿಗಳೇ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ದಿನದ ಕೇಂದ್ರ ಬಿಂದು, ಆಕರ್ಷಣೀಯ ಬಿಂದು, ಧ್ರುವತಾರೆ, ನಮ್ಮ ನೆಚ್ಚಿನ ಮೆಚ್ಚಿನ ರಾಜಣ್ಣ ಅವರೇ, ರಾಜಣ್ಣನ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಹೃದಯದಲ್ಲಿ ಉಳ್ಕೊಂಬಿಟ್ಟಾಗ ಯಾವ ಭಾಷೆನೂ ಕೆಲಸಕ್ಕೆ ಬರಲ್ಲ. ರಾಜಣ್ಣ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಖಂಡಿತ ನನಗಿಲ್ಲ. ಯೋಗ ಇದೆ, ಖಂಡಿತ ಯೋಗ ಇದೆ. ನನಗೆ 7 ವರ್ಷ ಇದ್ದಾಗ ಮೊದಲನೇ ಸಾಲಿನ ರಾಜಣ್ಣ ಅವ್ರನ್ನ ನೋಡಿದ್ದು ಮೈಸೂರು ಶೂಟಿಂಗ್ನಲ್ಲಿ, ನಾಗಾರ್ಜುನ ಅನ್ನೋ ಒಂದು ಚಿತ್ರದಲ್ಲಿ. ಆವತ್ತಿನಿಂದ ಅವ್ರ ಹಿಂದೆ ಬರ್ತಾ ನೋಡ್ಕೊಂಡೇ ಬಂದ್ರೆ ಅವ್ರು ಎಷ್ಟು ಎತ್ತರದಲ್ಲಿ ಇದ್ದಾರೆ ಅಂದ್ರೆ ಅವರ ಸಾಧನೆ ಆ ಥರ. ಅವರ ಎತ್ತರ ಆಕಾಶ ನೋಡೋಕೆ ಹತ್ರ ಕಾಣಿಸುತ್ತೆ, ನೋಡಿದಷ್ಟು ಅದು ಎತ್ತರ. ಮುಟ್ಟಬೇಕು ಅನ್ನೋ ಆಸೆ, ವಿಕಾಸನಕ್ಕೆ ಆಸೆ ಇರುತ್ತೆ, ಎಲ್ಲ ಕಲಾವಿದರಿಗೂ ಇರುತ್ತೆ. ಆದರೆ ಮುಟ್ಬೋದು, ಮಾನಸಿಕವಾಗಿ ಮುಟ್ಬೋದು, ದೈಹಿಕವಾಗಿ ಮುಟ್ಟಕ್ಕಾಗಲ್ಲ. ಆದರೆ ಇಂತಹ ಒಂದು ತಾರೆ, ಇಂತಹ ಒಂದು ಶಕ್ತಿ ಅವ್ರ ಜೊತೆ ಇರೋ ಒಂದು ಯೋಗ ಭಗವಂತ ನಮಗೆ ಜನ್ಮದಲ್ಲಿ ಕೊಟ್ಟಿದ್ದಾನಲ್ಲ, ಅದಕ್ಕೆ ನಾವು ಅವನಿಗೆ ಕೃತಜ್ಞತರಾಗಿರ್ಬೇಕು. ಎಲ್ಲಿಂದ ನಾವು ಕಾಲೇಜ್ನಲ್ಲಿ ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಯಾವುದೇ ಒಂದು ನಾಟಕ ಅಥವಾ ಯಾವುದೇ ಒಂದು ಕಥೆ ಅಂತ ಬಂದಾಗ ಪಾತ್ರ ಯಾವುದೇ ಆಗಿರಲಿ, ಆ ಪಾತ್ರದಲ್ಲಿ ನಾವು ರಾಜಣ್ಣ ನೋಡ್ತಾ ಇದ್ವು, ಅವ್ರನ್ನ ಅನುಸರಿಸ್ತಾ ಇದ್ವು. ಯಾಕೆಂದ್ರೆ ಅವರ ಬಾಯಿನಲ್ಲಿ ನಮ್ಮ ಭಾಷೆ ಬಂದ್ರೆ ಅದರ ಒಂದು ಧೀಮಂತ, ಅದರ ಶ್ರೀಮಂತಿಕೆನೇ ಬೇರೆ. ಇಟ್ಕೊಂಡು ನಾವು ಬದುಕಬೇಕಾಗತ್ತೆ, ಬಾಳಬೇಕಾಗತ್ತೆ.